ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ಸೊ ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು ಅಂತೇಳಿ ಒಂದು ಸೀರೀಸ್ ನಡೀತಾ ಇದೆ. ಸೊ ಇದು ನಮ್ಮದು ಮಾರ್ಚ್ 1ಲಿಂದ ಏನು 1ನೇ ತಾರೀಕಿಲಿಂದ ಈ ಸೀರೀಸ್ ಸ್ಟಾರ್ಟ್ ಆಗಿದೆ. ಓಕೆ, ನಾನು ಇಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಅನಲೈಸಿಸ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಎಲ್ಲರಿಗೂ ಗೊತ್ತಿದೆ ಪ್ರಜಾವಾಣಿ ಇಸ್ ದ ಗುಡ್ ನ್ಯೂಸ್ ಪೇಪರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಅಂತ ಹೇಳಿ. ಸೊ ಇವತ್ತು ಮಾರ್ಚ್ 22. ಓಕೆ, ಸೊ ಇಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಸಾಯುತ್ತಿರುವ ಜೀವನದಿಗಳು ಅಂತಂದರೆ ಏನು ನಮ್ಮದು ರಿವರ್ಸ್ ಮೇಲೆ ಒಂದು ಆರ್ಟಿಕಲ್ ಬಂದಿದೆ. ಯಾಕಂತಂದರೆ ಇಂದು ಮಾರ್ಚ್ 22 ಏನಪ್ಪ ಅಂತಂದರೆ ವಿಶ್ವಜಲ ದಿನ. ಆ ಒಂದು ಕಾರಣಕ್ಕಾಗಿ ಸೊ ರಿವರ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಏನಪ್ಪ ಅಂತಂದರೆ ಒಂದು ಆರ್ಟಿಕಲ್ ಬಂದಿದೆ. ಓಕೆ, ಇಲ್ಲಿ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿರುವ ನದಿಗಳೆಲ್ಲ ಏನು ಪೊಲ್ಯೂಟೆಡ್ ಆಗಿವೆ ಅಂಥೇಳಿ ಒಂದು ಆರ್ಟಿಕಲ್ ಇದೆ. ಸೊ ಅರ್ಕಾವತಿ, ಶಿಂಷಾ, ತುಂಗಭದ್ರಾ, ಕಾವೇರಿ, ಕಬಿನಿ, ಕಾಯಿನಾ, ಕೃಷ್ಣ, ಭೀಮಾ, ನೇತ್ರಾವತಿ, ತುಂಗ, ಲಕ್ಷ್ಮಣ ತೀರ್ಥ ನೋಡಿ ಎಲ್ಲನೂ ಏನಪ್ಪ ಅಂತಂದರೆ ರಿವರ್ಸು ಪೊಲ್ಯೂಟೆಡ್ ಆಗಿದೆ. ಓಕೆ, ನಮ್ಮದು ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ಏನು ನೋಡ್ಕೋಬೇಕಂತಂದ್ರೆ, ಓಕೆ ಈ ಒಂದು ರಿವರ್ಸ್ದ ಪೊಲ್ಯೂಷನ್ ಬಗ್ಗೆ ಯಾರು ಮಾಡ್ತಾರೆ ಅಂತಂದ್ರೆ ಒಂದು ಒನ್ಸ್ ಅಗೇನ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಬರುತ್ತಲ್ಲ, ಸೊ ಅದು ಏನಪ್ಪ ಅಂತಂದರೆ ಸ್ಟಡಿ ಮಾಡಿ ಇದು ಕೊಡುತ್ತೆ. ಓಕೆ, ನೀವು ಏನಪ್ಪ ಅಂತಂದರೆ ಹೋಗಿ ಒಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ಆಲ್ರೆಡಿ ಕ್ವಶನ್ ಆಗಿದೆ ಅಂತಂದರೆ ಕರ್ನಾಟಕದಲ್ಲಿ ಏನಪ್ಪ ಅಂತಂದ್ರೆ ಕಲುಷಿತಗೊಂಡ ನದಿಗಳು ಯಾವುವು ಅಂಥೇಳಿ ಒಂದು ಕೆಲವಷ್ಟು ಆಪ್ಷನ್ ಕೊಟ್ಟುಬಿಟ್ಟು ಕೇಳಲಾಗಿದೆ. ಓಕೆ, ನೋಡಿ ನಮ್ದು ತುಂಗಭದ್ರಾ ನದಿ ಅಂತೂ ಏನಪ್ಪ ಅಂತಂದರೆ ಸಿ ಕೆಟಗರಿಗೆ ಹೋಗಿದೆ, ಅದನ್ನು ಅತ್ಯಂತ ಮಲಿನಕಾರಿ. ಮತ್ತು ನಮ್ಮದು ನೇತ್ರಾವತಿ ನದಿ ಬಿ ಕೆಟಗರಿ ಒಳಗಿದೆ. ಸೊ ಹೋಗಿಬಿಟ್ಟು ನೀಟಾಗಿ ಯಾವ್ಯಾವ ಪೊಲ್ಯೂಷನ್ ಆಗಿದೆ ಅಲ್ಲ ರಿವರ್ಸು ಅದ್ರ ಬಗ್ಗೆ ನೋಡ್ಕೊಳ್ಳಿ. ಮತ್ತು ನಮ್ಮದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಸೊ ಅದ್ರ ಬಗ್ಗೆನೂ ಏನಪ್ಪ ಅಂತಂದರೆ ನೀಟಾಗಿ ಒಂದು ಸ್ವಲ್ಪ ಸ್ಟಡಿ ಮಾಡಿ. ನೆಕ್ಸ್ಟು ಡಿಯೋಗೋ ಗಾರ್ಸಿಯಾ ದ್ವೀಪಕ್ಕೆ ಇರಾನಿನಿಂದ ಕ್ಷಿಪಣಿ ಗುರಿ. ಸೊ ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿದೆ, ಈ ರೀತಿ ಏನಾದರೂ ವಾರು ಮತ್ತು ಈ ರೀತಿ ದಾಳಿಗಳಾದಾಗ ಸೊ ನಮ್ಗೆ ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಯಾವ ಒಂದು ಇಂಪಾರ್ಟೆಂಟ್ ಸಿಟೀಸ್ ಇರ್ಬೋದು, ಎಲ್ಲಿ ಅವ್ರು ದಾಳಿ ಮಾಡ್ತಾರಲ್ಲ ಅವೆಲ್ಲ ಇಂಪಾರ್ಟೆಂಟ್ ಆಗ್ತಾವೆ ಅಂಥೇಳಿ. ಇಲ್ಲಿ ಈಗ ಡಿಯೋಗೋ ಗಾರ್ಸಿಯೋ ದ್ವೀಪದ ಮೇಲೆ ಅವರು ಏನಪ್ಪ ಅಂತಂದರೆ ದಾಳಿಯಾಗಿದೆ. ಸೊ ಡಿಯೋಗೋ ಗಾರ್ಸಿಯೋ ಇಂಪಾರ್ಟೆಂಟ್ ಆಗುತ್ತೆ. ಚಾನ್ಸಸ್ ಒಮ್ಮೊಮ್ಮೆ ಸಿಂಪಲ್ ಕ್ವಶನ್ಸ್ ಬಂದುಬಿಡ್ತಾವೆ. ಇತ್ತೀಚೆಗೆ ಡಿಯೋಗೋ ಗಾರ್ಸಿಯೋ ಏನಪ್ಪ ಅಂತಂದರೆ ನ್ಯೂಸ್ನಲ್ಲಿತ್ತು, ಇದು ಒಂದು ಈ ಕೆಳಗಿನ ಯಾವ ಅಂತ ಸಮುದ್ರದಲ್ಲಿ ಕಂಡು ಬರುತ್ತದೆ ಅಂಥೇಳಿ. ಸೊ ಅದು ನಮ್ಮದು ಇಂಡಿಯನ್ ಓಷನಲ್ಲಿ, ಹಿಂದೂ ಮಹಾಸಾಗರದಲ್ಲಿ ಏನಪ್ಪ ಅಂತಂದ್ರೆ ಕಂಡು ಬರುತ್ತೆ. ಸ್ವಲ್ಪ ಡಿಯೋಗೋ ಗಾರ್ಸಿಯಾ ಬಗ್ಗೆ ತಿಳ್ಕೊಳ್ಳಿ. ಓಕೆ, ಸೊ ಇಲ್ಲೇನಾಗಿದೆ ಪರಿಶಿಷ್ಟರ ಮೇಲೆ ಗುಂಪು ಅಂತಾಗಿದೆ, ಇದೆಲ್ಲ ಏನು ಬೇಡ. ಸೊ ಯಾವ ಒಂದು ಆರ್ಟಿಕಲ್ ಅನ್ಟಚಬಿಲಿಟಿ ಬಗ್ಗೆ ಏನಪ್ಪ ಅಂದ್ರೆ ನಿಷೇಧದ ಬಗ್ಗೆ ಹೇಳುತ್ತೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದೇನು ಬೇಡ, ಇದು ಬೇಡ. ಸೊ ಎಲ್ಲ ಅಡ್ವರ್ಟೈಸ್ಮೆಂಟ್ ಇದೆ. ಸೊ ಈ ರೀತಿ ಲೋಕಲ್ ನ್ಯೂಸ್ ಇದೆ. ಮೊನ್ನೆ ಈಗ ಇದು ಆಯ್ತಲ್ಲ ಅದ್ರದ್ದು ಇದೆ, ಇಲ್ಲ ಇದು ಈ ರೀತಿ ಎಲ್ಲ ಏನು ಬೇಡ. ಸೊ ಲೋಕಲ್ ನ್ಯೂಸು ಮತ್ತು ಲೋಕಲ್ ಅವಾರ್ಡ್ಸು ಈ ರೀತಿ ಏನು ಬರಲ್ಲ. ಸೊ ಒನ್ಸ್ ಅಗೇನ್ ಅದೇ ಈ ನದಿಗಳದ್ದು ಇಲ್ಲಿ ನೋಡಿ ಹೋಗಿಬಿಟ್ಟು ಎಲ್ಲ ಏನಪ್ಪ ಅಂತಂದರೆ ಸ್ನಾನ ಮಾಡ್ತಾರೆ, ಅವು ಬಿಡೋದು ಈ ರೀತಿ ಎಲ್ಲ ಮಾಡ್ತಿರ್ತಾರಲ್ಲ. ಸೊ ನಮ್ಮ ನದಿಗಳೆಲ್ಲ ಏನು ಕಲುಷಿತಗೊಳ್ತಾವೆ. ಸೊ ಅರ್ಕಾವತಿ ನದಿ ಇಂಪಾರ್ಟೆಂಟ್. ಇದು ಏನಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟ ಏನಪ್ಪ ಅಂದರೆ ಇದರದ್ದು ಉಗಮ ಸ್ಥಾನ ಐತಿ. ಸೊ ನಮ್ಮದು ಬೆಂಗಳೂರಿನಲ್ಲಿ ಕಂಡುಬರುವಂಥ ನದಿ ಯಾವುದು? ಅರ್ಕಾವತಿ ಅಂತೇಳಿ ಗೊತ್ತಿರಲಿ. ರಾಜಧಾನಿ ಬೆಂಗಳೂರಿಗೆ ಮೊದಲ ಬಾರಿಗೆ ಕುಡಿಯುವ ನೀರು ಕೊಟ್ಟ ನದಿ ಎಂಬ ಶ್ರೇಯ ಹೊಂದಿರುವ ಅರ್ಕಾವತಿ ಈಗ ಏನು ಕೈ ಇಡೋಕ್ಕೂ ಸಾಧ್ಯವಿಲ್ಲ, ಮುಟ್ಟೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಏನಪ್ಪ ಅಂತಂದ್ರೆ ಪೊಲ್ಯೂಟೆಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೋಗಿ ನೀಟಾಗಿ ಎಲ್ಲ ಒಂದು ರಿವರ್ಸ್ ಬಗ್ಗೆ ಸ್ಟಡಿ ಮಾಡಿ. ಸೊ ಇದೆಲ್ಲ ಏನು ಬೇಡ. ಸೊ ಹೋಗಿ ಬಂದುಬಿಟ್ಟು ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ ಬಗ್ಗೆ ಇದು ಮಾಡಿ, ಅಂದರೆ ಎಲ್ಲ ಭಾಷೆಗಳಿಗೆ ತೀರ್ಪು ಅನುವಾದ ಅಂತ ಹೇಳ್ತಾ ಇದ್ದಾರೆ. ಆರ್ಡ್ರಸ್ ಬರ್ತಾವಲ್ಲ ನಮ್ಮ ವರ್ಡಿಕ್ಟ್ದ ಎಲ್ಲ ಭಾಷೆ ಅಂದರೆ ಜನರಿಗೆ ಇದು ಆಗಲಿ ಅಂತೇಳಿ. ಸೊ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರಿದ್ದಾರೆ? ಸೂರ್ಯಕಾಂತ್ ಅಂತಿದ್ದಾರೆ, ಗೊತ್ತಿರಲಿ. ಕಮೆಂಟ್ ಸೆಕ್ಷನ್ನಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ನ ರಚನೆಗೆ ಅವಕಾಶ ಮಾಡಿಕೊಟ್ಟಂತಹ ಒಂದು ನಮ್ಮದು ಸಂವಿಧಾನದ ಆರ್ಟಿಕಲ್ ಯಾವುದು ಅಂತ ಹೇಳಿ ಮೆನ್ಷನ್ ಮಾಡಿ. ಇದೆಲ್ಲ ಏನು ಬೇಡ, ಇದು ಬೇಡ. ಸೊ ಅಕ್ಕ ರಜಂತ ಮಹೋತ್ಸವಕ್ಕೆ ರಿಷಬ್ ಶೆಟ್ಟಿ ರಾಯಭಾರಿ ಅಂತ ಹೇಳ್ತಾ ಇದ್ದಾರೆ. CBI
ಅಂದರೆ ಇದು ಎಲ್ಲ ಏನೋ ವಂಚನೆ ಅದು ಇದು ಎಲ್ಲ ಹೇಳ್ತಾರೆ, ಬಟ್ ನಮ್ಗೆ CBI ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದು ಏನಪ್ಪ ಅಂದ್ರೆ ನಮ್ಮ ಸಂತಾನಮ್ ಕಮಿಟಿ ರೆಕಮೆಂಡೇಶನ್ ಮೇಲೆ CBIಯನ್ನು ಏನು ರಚನೆ ಮಾಡಲಾಗಿದೆ. ಇದು ನಮ್ಮದು ಡೆಲ್ಲಿ ಸ್ಪೆಷಲ್ ಎಸ್ಟಾಬ್ಲಿಷ್ಮೆಂಟ್ ಫೋರ್ಸ್ ಇದೆಯಲ್ಲ, ಅಲ್ಲಿಂದ ತಂದ ಪವರ್ಸನ್ನು ಡಿರೈವ್ ಮಾಡ್ಕೊಳ್ಳುತ್ತೆ. ಹೋಗಿ ನೀಟಾಗಿ ಒಂದು ಸ್ವಲ್ಪ ನೋಡ್ಕೊಳ್ಳಿ. CBI ಸ್ಟ್ಯಾಚ್ಯುಟರಿ ಬಾಡಿನಾ ಅಂಥೇಳಿ ಹೌದು ಅಲ್ಲೋ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ಇಲ್ಲಿ ನಮ್ದು ಹೈದ್ರಾಬಾದ್ ಕರ್ನಾಟಕದ್ದು ಒಂದು ನ್ಯೂಸ್ ಇದೆ, ಹೋಗಿಬಿಟ್ಟು ಒಂದು ಸ್ವಲ್ಪ ಹೈದ್ರಾಬಾದ್ ಕರ್ನಾಟಕದ್ದು ಓದ್ಕೊಳ್ಳಿ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಇಲ್ಲಿ ಏನಾದರೂ ಸಪೋಸ್ ಈಗ ಕಲ್ಯಾಣ ಕರ್ನಾಟಕದೊಳಗೆ ಏನಪ್ಪ ಅಂತಂದ್ರೆ ಅಪಾಯಿಂಟ್ಮೆಂಟ್ ಆಯ್ತಂದ್ರೆ, ಫಾರ್ ಎಕ್ಸಾಂಪಲ್ ಟೀಚರ್ಸದ್ದು 10 ವರ್ಷದೊಳಗರೆಗೆ ಅವರಲ್ಲಿ ಕನಿಷ್ಠ ಅಲ್ಲಿ ವರ್ಕ್ ಮಾಡಬೇಕು. ಆವಾಗ ಮಾತ್ರ ಅವರಿಗೆ ಟ್ರಾನ್ಸ್ಫರಿಗೆ ಎಲಿಜಿಬಲ್ ಅಂತ ಹೇಳ್ತಿದ್ದಾರೆ. ಸೊ ಬಿಗ್ನರ್ಸಿಗೆ ಎಷ್ಟೋ ಜನಕ್ಕೆ ಗೊತ್ತಿರೋಂಗಿಲ್ಲ. ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಇವು ಏನಪ್ಪ ಅಂತಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಜಿಲ್ಲೆಗಳಂತೇಳಿ ಗೊತ್ತಿರಲಿ. ಇದೆಲ್ಲ ಏನು ಬೇಡ, ಅದೇ ಇರಾನು ಮೇಲೆ ನದಿ ಹೊರ್ಮುಜ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರು ಫಸ್ಟ್ ಟೈಮ್ ನೋಡ್ತಿದ್ದೆಲ್ಲ ಹೋಗಿ ಹೊರ್ಮುಜ್ ಜಲಸಂಧಿ ಬಗ್ಗೆ ಸ್ಟಡಿ ಮಾಡಿ. ನಟಾಂಜ್ ಪರಮಾಣು ಸ್ಥಾವರ ಇಂಪಾರ್ಟೆಂಟ್. ಎಲ್ಲಿ ಕಂಡು ಬರುತ್ತೆ? ಇದು ಇರಾನಿಂದ. ಸೊ ಗೊತ್ತಿರಲಿ, ನಟಾಂಜ್ ಪರಮಾಣು ಸ್ಥಾವರ ಇರಾನಲ್ಲಿ ಕಂಡು ಬರುತ್ತೆ, ಗೊತ್ತಿರಲಿ. ಸೊ ಇಲ್ಲಿ ನಮ್ಮ ತಿರುಪತಿ ತಿಮ್ಮಪ್ಪನ ದೇವಾಲಯದಲ್ಲಿ ಒಂದು ಆಹಾರ ಪರೀಕ್ಷಾ ಪ್ರಯೋಗಾಲಯ ಉದ್ಘಾಟನೆ ಮಾಡಿದ್ದಾರೆ. ಸೊ ಇದು ಏನಪ್ಪ ಅಂತಂದರೆ, ದೇಶದಲ್ಲಿ ಇದೇ ಮೊದಲ ಬಾರಿಗೆ ದೇವಸ್ಥಾನ ಒಂದರ ಬಳಿ ಇಂಥ ಪ್ರಯೋಗಾಲಯ ನಿರ್ಮಾಣವಾಗಿದೆ. ಅಂತಂದರೆ ಅಲ್ಲಿ ಪ್ರಸಾದ ಏನು ಕೊಡ್ತಾರಲ್ಲ ಅದನ್ನು ಕೂಡ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಗೊತ್ತಿರಲಿ. ಈ ಗೌನ್ಗಾರ್ ಹಬ್ಬ ಎಲ್ಲಿ ಕಂಡು ಬರ್ತೈತಿ? ಜೈಪುರದಲ್ಲಿ ಕಂಡು ಬರ್ತದೆ ಅಂತ ಗೊತ್ತಿರಲಿ, ಗನ್ಗೌರ್. ಸೊ ಇದೆಲ್ಲ ಏನು ಬೇಡ. ಸೊ ಇದು ಇತ್ತೀಚೆಗೆ ತಾರಾಗಿರಿ ನ್ಯೂಸ್ನಲ್ಲಿತ್ತು, ಏನು ಅಂತ ಕೇಳ್ಬೋದು. ತಾರಾಗಿರಿ ಅನ್ನೋದು ಇದೊಂದು ಸ್ವದೇಶಿ ನಿರ್ಮಿತ ಸುಧಾರಿತ ಯುದ್ಧ ನೌಕೆ ಅಂತ ಗೊತ್ತಿರಲಿ. ಯುದ್ಧ ನೌಕೆ ಸ್ವದೇಶಿ ನಿರ್ಮಿತ ತಾರಾಗಿರಿ ಇಲ್ಲಿದೆ ನೋಡಿ. ನೋಡಿ, ಜಿಪೋರಿಜಿಯಾ ನಗರ ಎಲ್ಲಿಗೆ ಬರಬೇಕು? ಯಾಕಂತಂದರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ರಷ್ಯಾ ಉಕ್ರೇನ್ನ ಜಿಪೋರಿಜಿಯಾ ನಗರದ ಮೇಲೆ ದಾಳಿ ಮಾಡಿದೆ. ಸೊ ಗೊತ್ತಿರಬೇಕು. ಹಿಂಗೊಂದು 4-5 ಪ್ಲೇಸ್ ಕೊಟ್ಬಿಟ್ಟು ಮ್ಯಾಚ್ ದಿ ಫಾಲೋವಿಂಗ್ಗಳು ಕೇಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಲ್ರೆಡಿ ಈ ರೀತಿ ಕ್ವಶನ್ಸ್ ಬಂದಿದೆ, ಹೀಗಾಗಿ ಗೊತ್ತಿರಲಿ. ಈಗ ನಟಂಜ ಪರಮಾಣು ಸ್ಥಾವರ ಹೇಳಿದೆ, ಎಲ್ಲಿ? ಇರಾನ್. ಈಗ ಜುಪೋರಿಜಿಯಾ ಬತ್ತು, ಉಕ್ರೇನ್. ಮತ್ತು ಇಲ್ಲೊಂದು ನೋಡಿ, ಸರ್ಟೋವಾ ಎಲ್ಲಿ ಕಂಡು ಬರ್ತೈತಿ? ರಷ್ಯಾದೊಳಗೆ ಕಂಡು ಬರ್ತೈತಿ. ಸೊ ನಾನು ಎಲ್ಲನೂ ಹೋಗಿಬಿಟ್ಟು ಮ್ಯಾಪಲ್ಲಿ ನೋಡ್ಲಿಕ್ಕೆ ಆಗಂಗಿಲ್ಲ. ಅಟ್ಲೀಸ್ಟ್ ಯಾವ್ದು ನ್ಯೂಸಲ್ಲಿ ಇರ್ತವೆ ನೋಡಿದರೆ ಅಟ್ಲೀಸ್ಟ್ ನಿಮ್ದು ಆಪ್ಷನ್ ಎಲಿಮಿನೇಟ್ ಮಾಡುವಾಗಾದರೂ ಹೆಲ್ಪ್ ಆಗುತ್ತೆ ಇದು. ಸೊ ಇದು ನೀವು ಒಂದು ಸ್ವಲ್ಪ ರೈಟ್ ಡೌನ್ ಮಾಡ್ಕೊಳ್ಳೋದು ಏನೋ ಅವಶ್ಯಕತೆ ಇದೆ, ಹೆಲ್ಪ್ ಆಗುತ್ತೆ ರೈಟ್ ಡೌನ್ ಮಾಡ್ಕೊಂಡ್ರೆ. ಇಲ್ಲಿ ನಮ್ದು ಹೆದ್ದಾರಿ ನಿರ್ವಹಣೆಗೆ AI ನಿಗಾ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಕ್ವಶನ್ಸ್ ಬರ್ಬೋದು. ಇತ್ತೀಚೆಗೆ ಡ್ಯಾಶ್ಕಾಮ್ ಅನಲಿಟಿಕ್ಸ್ ಸರ್ವಿಸಸನ್ನು ಒಂದು ಇದು ತೊಗೊಂಬಂದಿದ್ದಾರೆ. ಇದು ಎದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಕೇಳಿದರೆ, ಇದು ರಸ್ತೆ ಸುರಕ್ಷತೆ ಮತ್ತು ನಿರ್ವಹಣೆಯ ಬಗ್ಗೆ ಏನಪ್ಪ ಅಂತಂದರೆ ನಿಗಾ ವಹಿಸಲು ಇದನ್ನು ಅಳವಡಿಸಲಾಗಿದೆ ಅಂತ ಗೊತ್ತಿರಲಿ. ಡ್ಯಾಶ್ಕಾಮ್ ಅನಲಿಟಿಕ್ಸ್ ಸರ್ವಿಸಸ್ ಅಂಥೇಳಿ. ಸೊ ಇದೆಲ್ಲ ಏನು ಬೇಡ. ಉಚಿತ ಸೇವೆ ಮಾಡಿದ ಬಾಡಿ ಬ್ಲ್ಯಾಕ್ ಪಂಥಸ್, ಇದು ಕರಿಚಿರತೆ ಏನಪ್ಪ ಅಂತಂದರೆ ಇದು ನಮ್ಮದು ಭದ್ರಾ ಹುಲಿ ಸಂರಕ್ಷಿತ ತಾಣದಲ್ಲಿ ಕಂಡು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿದೆ ನೋಡಿ, ಇಲ್ಲಿ. ಸೊ ಇದೆಲ್ಲ ಬೇಡ. ಸಾನಿಕಟ್ ಬಗ್ಗೆ ಒಂದು ಉಪ್ಪಿಂದ ತಯಾರಿಕಾ ಘಟಕ ಇಲ್ಲಿ ಇದೆ ಏನಂದ್ರೆ ಕಂಡು ಬರ್ತೈತಿ. ಸಾನಿಕಟ್ ಏನಪ್ಪ ಅಂತಂದರೆ ಇಲ್ಲಿ ನಮ್ಮ ಗೋಕರ್ಣದ ನಿಯರ್ ಕಂಡು ಬರ್ತೈತಿ, ಗೊತ್ತಿರಲಿ. ಸೊ ಇದು ನಮ್ದು ಏನದು ಉಪ್ಪಿನ ಸತ್ಯಾಗ್ರಹಕ್ಕೆ ಒಂದು ಸಂಬಂಧಿಸಿದಂತಹ ಒಂದು ಪ್ಲೇಸ್, ಗೊತ್ತಿರಲಿ ನಿಮಗಿದು ಸಾನಿಕಟ್ಟಿಗೆ ಎಷ್ಟೋ ಜನಕ್ಕೆ ಬಿಗ್ನರ್ಸಿಗೆ ಗೊತ್ತಿರೋಂಗಿಲ್ಲ. ಇದು ಉಪ್ಪು ತಯಾರಿಕೆ ಮಾಡ್ತಾರೆ ಇಲ್ಲಿ.
ನೋಡಿ 1930ರ ಕಾಲಘಟ್ಟದಲ್ಲಿ ಮಹಾತ್ಮ ಗಾಂಧಿಯವರ ಉಪ್ಪಿನ ಸತ್ಯಾಗ್ರಹದಿಂದ ಪ್ರೇರಿತರಾಗಿ ಈ ಭಾಗದಲ್ಲೂ ಉಪ್ಪಿನ ಮೇಲಿನ ಕರವನ್ನು ವಿರೋಧಿಸಿ ಹೋರಾಟಗಳು ನಡೆದವು. ಅದರ ಪರಿಣಾಮವಾಗಿ ಪಕ್ಕದ ಅಂಕೋಲಾ ಭಾಗಕ್ಕೆ ಕರ್ನಾಟಕದ ಬಾರ್ಡೋಲಿ ಅಂತೇಳಿ ಹೆಸರು ಕಂಡು ಬಂದಿದೆ. ಕರ್ನಾಟಕದ ಬಾರ್ಡೋಲಿ ಯಾವುದು? ಅಂಕೋಲಾ. ಗೊತ್ತಿಲ್ಲ. ಸೊ ಇವೆಲ್ಲ ಏನು ಬೇಡ. ಸೊ ಗಾಂಧಾರ ಇಂಪಾರ್ಟೆಂಟ್ ಆಗುತ್ತೆ. ಗಾಂಧಾರ ಸ್ಟೈಲು ಮತ್ತು ಮಥುರಾ ಸ್ಟೈಲ್ ಅಂಥೇಳಿ. ಸೊ ನಮ್ಮದು ಕಲ್ಚರ್ ಒಳಗೆ ಸಿಕ್ಕಾಪಟ್ಟೆ ಇರುತ್ತೆ. ಅದರೊಳಗೆ ಯಾವುದು ಇಂಪಾರ್ಟೆಂಟು? ಗಾಂಧಾರ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಆರ್ಟಿಕಲ್ ಬಂದಿದೆ. ಲಾಸ್ಟ್ ಟೈಮ್ ಯಾವುದಾದ್ರ ಬಗ್ಗೆ ಬಂದಿತ್ತು? ಎಲ್ಲೋರ ಬಗ್ಗೆ ಬಂದಿತ್ತು. ನಮ್ಮದು ಭೀಮ್ಬೆಟ್ಕಾ ಕೇವ್ಸ್ಗಳ ಬಗ್ಗೆ ಬಂದಿತ್ತು. ಆಮೇಲೆ ಇನ್ನೊಂದು ಯಾವುದು ಅಂಥೇಳಿ ನೀವು ಮೆನ್ಷನ್ ಮಾಡಿ. ಅದನ್ನು ಯಾರು ಸೀರಿಯಸ್ ಆಗಿ ನೋಡ್ತಿರ್ತಿರಲ್ಲ ಅವ್ರಿಗೆ ಗೊತ್ತಿರುತ್ತೆ ಇನ್ನೊಂದು ಯಾವುದು ಒಂದು ಕಲ್ಚರ್ ಬಗ್ಗೆ ಬಂದಿತ್ತು ಅಂಥೇಳಿ. ಸೊ ಇದು ಗಾಂಧಾರ ಏನಪ್ಪ ಅಂತಂದ್ರೆ ಸಿಂಪಲ್ ಕ್ವಶನ್ ಆಗುವಂಥ ಚಾನ್ಸಸ್ ಇರುತ್ತೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಗಡಿ ಭಾಗದಲ್ಲಿ ಹರಡಿಕೊಂಡ ಈ ಪ್ರದೇಶ ಏನಪ್ಪ ಅಂತಂದ್ರೆ ಗಾಂಧಾರ ಅಂಥೇಳಿ ಗೊತ್ತಿರಲಿ. ಸೊ ನೀವು ಹೋಗ್ಬಿಟ್ಟು ನೀಟಾಗಿ ಏನಪ್ಪ ಅಂದರೆ ಗಾಂಧಾರ ಸ್ಟೈಲು ಮತ್ತು ಮಥುರಾ ಸ್ಟೈಲನ್ನು ಸ್ಟಡಿ ಮಾಡಿ ಅದರದ್ದು ಎರಡೆರಡು ಏನಪ್ಪ ಅಂತಂದ್ರೆ ಫೀಚರ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಕ್ವಶನ್ ಆಗಿದೆ ಇದ್ರ ಮೇಲೆ. ಸೊ ಇದೆಲ್ಲ ಏನು ಬೇಡ. ಇದು ಗಳಿದೆ ಅದೇ ರಿಪೀಟ್ ಆಗಿದೆ. ಓಕೆ, ದಯವಿಟ್ಟು ಇದನ್ನು ಯಾರು ಕ್ಲಾಸನ್ನು ಡೈಲಿ ರೆಗ್ಯುಲರಾಗಿ ಫಾಲೋ ಅಪ್ ಮಾಡ್ತಿದ್ದೀರಲ್ಲ, ಇವಾಗ ನೋಡಿ ಅದು ಯಾಕೆ ಸಕ್ಸಸ್ ರೇಟು ಎಲ್ಲರಿಗೆ ಆಗಂಗಿಲ್ಲ ಅಂತಂದ್ರೆ ಅವರು ಫಾಲೋ ಅಪ್ ಮಾಡ್ತಿರ್ತಾರೆ ರಿಗೋರಸ್ ಆಗಿ. ಕನ್ಸಿಸ್ಟೆನ್ಸಿ ಇರಬೇಕು ಯಾವಾಗ್ಲೂ. ಇವಾಗ ನಾನು ನೋಡ್ತಿದ್ದೀರ ಯಾವುದಾದ್ರೂ ಒಬ್ಬರು ನೀವು ಟ್ರಸ್ಟ್ ಮಾಡಬೇಕಾಗತ್ತೆ. ಓಕೆ, ಹೋಗಿ ಒಂದು 100 ಪೇಜಿನ ನೋಟ್ಬುಕ್ ತೊಗೊಳ್ಳಿ. ಯಾವುದು ನಾವು ಸ್ಟ್ಯಾಟಿಕ್ ಏನೋ ಓದಂತ ಹೇಳ್ತೀನಲ್ಲ ಅವನ್ನ ರೈಟ್ ಡೌನ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಏನಂದರೆ ಅದನ್ನು ಓದಿ. ನೀವು ಇಂಟಿಗ್ರೇಟೆಡ್ ಅಪ್ರೋಚ್ ಇರಬೇಕು. ಸೊ ನ್ಯೂಸಲ್ಲಿರೋದು ಮತ್ತು ಇದನ್ನೇ ಅದು ಸ್ಟ್ಯಾಟಿಕ್ ಪೋರ್ಷನ್ನಿಗೆ ಕಂಪೇರ್ ಮಾಡಿ ಕೇಳುವಂತಹ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.